ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಂದನ್ನು ಮಾರ್ಚ್ ತಿಂಗಳಲ್ಲಿ ವಿದ್ಯಾರ್ಥಿಗಳು ಬರೆದಿದ್ದು ಅವರ ಒಂದು ಪರೀಕ್ಷಾ ಫಲಿತಾಂಶ ಇದೀಗ ಏಪ್ರಿಲ್ 8ನೇ ತಾರೀಕಿನಂದು ಪ್ರಕಟಗೊಂಡಿದೆ. ಈ ಒಂದು ಪರೀಕ್ಷೆಯಲ್ಲಿ ನನಗೆ ನಿರೀಕ್ಷಿತಷ್ಟು ಮಾರ್ಕ್ಸ್ ಬಂದಿಲ್ಲ ವಿದ್ಯಾರ್ಥಿಗಳು ಅನ್ಕೊತಾ ಇದ್ರೆ, ಅಥವಾ ಫೇಲ್ ಆಗಿದ್ದೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿದ್ರೆ, ಅಥವಾ ಇನ್ನಷ್ಟು ಕೆಲವೊಂದು ಮಾರ್ಕ್ಸ್ಗಳು ಬಂದರೆ ನಾನು ಪಾಸ್ ಆಗ್ತಿದ್ದೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಆ ಒಂದು ಮನೋಭಾವನೆಗಳು ಇದ್ದರೆ ಆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಇನ್ನಷ್ಟು ಮಾರ್ಕ್ಸ್ಗಳನ್ನು ಪಡ್ಕೊಳ್ಳೋದಕ್ಕೆ, ಅಥವಾ ವಿದ್ಯಾರ್ಥಿಗಳು ಏನೋ ಬರೆದಿದ್ರು ಕೂಡ ಮಾರ್ಕ್ಸ್ ನಮಗೆ ಸಿಕ್ಕಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದನೇ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ಗೆ ಸಂಬಂಧಪಟ್ಟಂತೆ ಮಹತ್ವದ ಒಂದು ಸುತ್ತೋಲೆಯನ್ನು ಪ್ರಕಟ ಮಾಡುವಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಶುಲ್ಕಗಳ ವಿವರ, ನಂತರದಲ್ಲಿ ದಿನಾಂಕಗಳ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆಗಳನ್ನು ಅನ್ವಯ ಆಗತಕ್ಕಂಥ ಒಂದು ಸುತ್ತೋಲೆಯನ್ನು ಪ್ರಕಟ ಮಾಡಿದರೆ, ನಂತರದಲ್ಲಿ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಅಪ್ಲಿಕೇಶನ್ ಹಾಕಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಅದು ಸಹಾಯ ಆಗುತ್ತೆ ಅಂತ ಹೇಳ್ತಾ, ಮತ್ತು ಯಾವೆಲ್ಲ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಹಾಕಿದ್ರೆ ಉಪಯುಕ್ತ ಆಗುತ್ತೆ ಅಂತ ವಿಡಿಯೋ ಕೂಡ ಮಾಡಿದ್ದೀವಿ. ಅದನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ನೀವು ಹಾಕ್ಬೋದಾಗಿರುತ್ತೆ, ಅಥವಾ ನಿಮಗೆ ಅನಿಸಿಕೆಯನ್ನು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಆ ವಿಡಿಯೋನ ಕೂಡ ವೀಕ್ಷಣೆ ಮಾಡಿ ಸಂಪೂರ್ಣವಾಗಿ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಅಂದರೆ ಏನು, ಯಾವ ಥರ ಇರುತ್ತೆ, ಸ್ಕ್ಯಾನರ್ ಕಾಪಿ ಅಂದರೆ ಏನು ಅಂತೆಲ್ಲ ಅಂತ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ವಿಡಿಯೋನ ಅದನ್ನು ಕೂಡ ವೀಕ್ಷಣೆ ಮಾಡಿ. ವಿಡಿಯೋ ಆದ ನಂತರದಲ್ಲಿ ನಿಮಗೆ ಕೊನೆಯಲ್ಲಿ ಬರ್ತದೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಆ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಕೂಡ ಬರೋಣ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ವಿದ್ಯಾರ್ಥಿಗಳ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದೀಗ ಸುತ್ತೋಲೆಯನ್ನು ಪ್ರಕಟ ಮಾಡಿರುವಂಥದ್ದು. ಮಾರ್ಚ್ 2025 ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಒಂದರಲ್ಲಿ ಮೌಲ್ಯಮಾಪನಗೊಂಡಂಥ ಉತ್ತರ ಪತ್ರಿಕೆಗಳ ಸ್ಕ್ಯಾನರ್ಡ್ ಪ್ರತಿ ಹಾಗೂ ಮರು ಮೌಲ್ಯಮಾಪನ ಮತ್ತು ಮರು ಎಣಿಕೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಆಹ್ವಾನ ಮಾಡಿರುವಂಥದ್ದು. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖ ಅಂಶಗಳನ್ನು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಅಗತ್ಯ ಇರತಕ್ಕಂಥ ಪ್ರಮುಖ ಮಾಹಿತಿಗಳನ್ನು ತಿಳಿಸುವುದಾದರೆ, ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆ ಅಂದ್ಬಿಟ್ಟು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದು, ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯ ಸ್ಕ್ಯಾನರ್ಡ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸಲು ಸ್ಕ್ಯಾನರ್ಡ್ ಪ್ರತಿ ಪಡೆದ ವಿಷಯಗಳಿಗೆ ಮಾತ್ರ ಮರು ಮೌಲ್ಯಮಾಪನ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆ ಸ್ಕ್ಯಾನರ್ಡ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸಿ ಸ್ಕ್ಯಾನರ್ಡ್ ಪ್ರತಿ ಯಾರು ತೊಗೊಳ್ತಾರಲ್ಲ ಸ್ಕ್ಯಾನರ್ಡ್ ಕಾಪಿನ, ಅವ್ರು ಮಾತ್ರ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಅಪ್ಲಿಕೇಶನ್ ಹಾಕ್ಬೋದು ಅಂತ ತಿಳಿಸಿದ್ದಾರೆ. ನಂತರದಲ್ಲಿ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಿರುವ ವಿಷಯಗಳಿಗೆ ಪ್ರತ್ಯೇಕವಾಗಿ ಮರು ಎಣಿಕೆಗೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ನೀವು ಹಾಕಿದ್ರೆ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕೋದು ಬೇಕಿಲ್ಲ, ಯಾಕಂದರೆ ಅದರಲ್ಲೇ ರೀಟೋಟಲಿಂಗ್ನೆಲ್ಲ ಮಾಡಿರ್ತಾರೆ ಅಂತ ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು, ಹೊರತುಪಡಿಸಿ ಇನ್ಯಾವುದೇ ವಿಧಾನದಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ. ಆಫ್ಲೈನಲ್ಲಿ ಅರ್ಜಿನ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ನಿಗದಿಯಾಗಿರುವ ಶುಲ್ಕವನ್ನು ಆನ್ಲೈನ್ ಮೂಲಕ ಕರ್ನಾಟಕ ಒನ್ ಪೇಮೆಂಟ್ ಒಂದಾಗಿರ್ಬೋದು, ನಂತರದಲ್ಲಿ ಮುಖಾಂತರ ಪಾವತಿಸಲು ಅವಕಾಶ ಇರ್ತದೆ. ಬೆಂಗಳೂರು ಒನ್ ಆಗಿರ್ಬೋದು, ಕರ್ನಾಟಕವನ್ನು, ಗ್ರಾಮವನ್ನು ಆಫ್ಲೈನ್ ಚಲನ್ಗಳನ್ನು ಸಂಬಂಧಿಸಿದ ಶಾಖೆಯ ಮೂಲಕ ಪಾವತಿಸಲು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಫ್ಲೈನ್ ಚಲನ್ಗಳನ್ನು ಯಾವುದೇ ಬ್ಯಾಂಕ್ ಶಾಖೆಯ ಮೂಲಕ ಪಾವತಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ. ಮರು ಮೌಲ್ಯಮಾಪನ ಮತ್ತು ಮರು ಎಣಿಕೆಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನದ ಒಂದು ಫಲಿತಾಂಶಕ್ಕೆ ಕಾಯ್ದೆ ಅವಶ್ಯಕತೆ ಇದ್ದಿಲ್ಲ. ಅವರಿಗೆ ಇನ್ನೂ ನಮಗೆ ಗ್ಯಾರಂಟಿ ಇಲ್ಲ, ಫೇಲ್ ಆಗಿಬಿಡ್ತೀವಿ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಆದರೂ ಕೂಡ, ಅಥವಾ ವಿದ್ಯಾರ್ಥಿಗಳಿಗೆ ಏನಾದರೂ ಆ ಥರ ಒಂದು ಭಾವನೆಗಳಿದ್ದರೆ ದ್ವಿತೀಯ PUC ಪರೀಕ್ಷೆ 2ಕ್ಕೆ ನಿಗದಿ ದಿನಾಂಕದೊಳಗೆ ಒಂದು ನೋಂದಣಿ ಮಾಡ್ಕೊಳ್ಳೋದಕ್ಕೂ ಕೂಡ ತಿಳಿಸಿರುವಂಥದ್ದು. ಯಾವುದೇ ರೀತಿ ವೆಯ್ಟ್ ಮಾಡದೆ ವಿದ್ಯಾರ್ಥಿಗಳು ಒಂದು ಸೆಕೆಂಡ್ ಎಕ್ಸಾಮ್ಗೂ ಕೂಡ ಕಟ್ಬೋದಾಗಿರುತ್ತೆ ಅಂತ ತಿಳಿಸಿದ್ದಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಫೀಸ್ ಬಗ್ಗೆ ಮಾಹಿತಿನ ತಿಳಿಸುವುದಾದರೆ, ಶುಲ್ಕಗಳ ವಿವರ, ಸ್ಕ್ಯಾನರ್ಡ್ ಕಾಪಿಗೆ ಅಂದರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಪ್ರತಿ ವಿಷಯಕ್ಕೆ 530 ರೂಗಳು ಇರುತ್ತೆ ಅಂತೇಳಿ ಮಾಹಿತಿನ ಕೊಟ್ಟಿರುವಂಥದ್ದು. ನಂತರದಲ್ಲಿ ರಿವ್ಯಾಲ್ಯೂಯೇಷನ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರತಿ ವಿಷಯಕ್ಕೆ 1670 ರೂಪಾಯಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ರೀಟೋಟಲಿಂಗ್ಗೆ ಅಂಕಗಳ ಮರು ಎಣಿಕೆಗೆ ಯಾವುದೇ ಶುಲ್ಕ ಇರುವುದಿಲ್ಲ ಅಂತ ಇಲ್ಲಿ ತಿಳಿಸಿರುವಂಥದ್ದು. ನಂತರದಲ್ಲಿ ನಿಗದಿಯಾಗಿರತಕ್ಕಂಥ ದಿನಾಂಕವನ್ನು ತಿಳಿಯುವುದಾದರೆ, ಸ್ಕ್ಯಾನರ್ಡ್ ಪ್ರತಿಗೆ ಅರ್ಜಿ ಸಲ್ಲಿಸಲು ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಏಪ್ರಿಲ್ 8, 2025ರಿಂದ ಏಪ್ರಿಲ್ 13, 2025ರವರೆಗೆ ಈ ಒಂದು ಉತ್ತರ ಪತ್ರಿಕೆಗಳ ಸ್ಕ್ಯಾನರ್ಡ್ ಪ್ರತಿಗೆ ಅರ್ಜಿಯನ್ನು ಸಲ್ಲಿಸಲು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಮತ್ತು ಸ್ಕ್ಯಾನರ್ಡ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ಮತ್ತು ಕೊನೆ ದಿನಾಂಕ ಏಪ್ರಿಲ್ 12, 2025ರಿಂದ ಏಪ್ರಿಲ್ 16, 2025ರ ತನಕ ಒಂದು ಸ್ಕ್ಯಾನರ್ಡ್ ಕಾಪಿಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಮಾಹಿತಿನ ಕೊಟ್ಟಿದ್ದು, ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಹಾಕಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಸ್ಕ್ಯಾನರ್ಡ್ ಕಾಪಿ ತಗೊಂಡವರಿಗೆ ಮಾತ್ರ ಏಪ್ರಿಲ್ 12ನೇ ತಾರೀಕಿನಿಂದ ಏಪ್ರಿಲ್ 17ರ ತನಕ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅರ್ಜಿಯನ್ನು ಸಲ್ಲಿಸಲು ಇಲಾಖೆಯಲ್ಲಿ ಅವಕಾಶನ ಮಾಡಿಕೊಟ್ಟಿರುವಂಥದ್ದಾಗಿರುತ್ತೆ. ಸ್ಕ್ಯಾನರ್ಡ್ ಕಾಪಿನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು, ಅರ್ಜಿನ ಸಲ್ಲಿಸೋದು ಯಾವ ಥರ ಅಂತೇಳಿ ಸ್ಕ್ರೀನ್ ಮುಖಾಂತರ ವೀಕ್ಷಣೆ ಮಾಡ್ತಿರ್ತೀರಾ. ಈ ಮುಖಾಂತರದಲ್ಲಿ KSEAB.karnataka.gov.in ಅಂತಕ್ಕಂಥ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳು ವಿಸಿಟ್ ಮಾಡೋದ್ರ ಮುಖಾಂತರ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ಅಲ್ಲೇ ಕೂಡ ಅವರು ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಕ್ಯಾಶ್ ಪೇಮೆಂಟ್ ಕೂಡ ಯಾವ ಥರ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆನ್ಲೈನ್ ಪೇಮೆಂಟ್ ಆದರೆ ವಿದ್ಯಾರ್ಥಿಗಳು ಯಾವ ಥರ ಮಾಡಬೇಕು ಅಂತೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಸ್ಕ್ರೀನ್ ಮುಖಾಂತರ ಕೂಡ ಇದನ್ನು ವೀಕ್ಷಣೆ ಮಾಡ್ಕೋಬೋದಾಗಿದೆ ಅಂತ ತಿಳಿಸ್ತಾ, ಇಲ್ಲಿ ವಿದ್ಯಾರ್ಥಿಗಳಿಗೆ ಅಂಕಗಳ ಮರು ಎಣಿಕೆ, ರೀಟೋಟಲಿಂಗ್ಗೆ ಮತ್ತು ರಿವ್ಯಾಲ್ಯೂಯೇಷನ್ಗೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಮಾಡಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿರೋದಾಗಿರುತ್ತೆ. ಅದನ್ನು ಕೂಡ ವಿದ್ಯಾರ್ಥಿಗಳು ಅನುಸರಿಸಿರುವುದರ ಮುಖಾಂತರದಲ್ಲಿ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅರ್ಜಿನ ಸಲ್ಲಿಸಬಹುದಾಗಿದೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.